ಕೊಡ್ಲಿಕ್ಕೆ ಒಲ್ಲೆ ಅನಿಸ್ತದ ಮನಸ್ಸು. ಅದ್ರಾಗ ನಮ್ಗ ತಪ್ಪ ದಾರಿ ತೋರ್ಸೋರು ಬಹಳ ಮಂದಿ ಅದಾರ. ಇಂಥ ಒಂದು ಸಮಾಜದಲ್ಲಿ ವೇದಕ್ಕೆ ನಾವು ಪ್ರಮಾಣತೆಯನ್ನು ಕೊಡುವಂತಹದ್ದು ಆ ನಂಬಿಕೆ ಆ ಪರಂಪರೆ ಒಳಗೆ ಇದ್ದಷ್ಟು ಹೊರಗಡೆಯಿಂದ ಬಾ ಅಂದ್ರೆ ಬರುವುದಿಲ್ರಿ ಅದು. Atmosphere in which the Vedas, the Mahatmas, the sannyasis, temples, etc. are respected. ನೀವು ತರ್ಕದಿಂದ ಇವುಗಳಿಗೆ ಮಹತ್ವ ಕೊಡುವಂತಂದ್ರೆ ಯಾರು ಕೊಡುದಿಲ್ರಿ. ಆ ತರ್ಕ ಬುದ್ಧಿ ಹುಟ್ಟಿದ ನಂತರ ತರ್ಕ ಬುದ್ಧಿ ಹುಟ್ಟಬೇಕಂದ್ರೆ ಸುಮಾರು 9-10 ವರ್ಷಕ್ಕೆ ಹುಟ್ಟುತ್ತದೆ ಮಕ್ಕಳಿಗೆ. ಅದಕ್ಕಿಂತ ಮೊದಲೇನೆ ಇವುಗಳಲ್ಲಿ ಶ್ರದ್ಧೆಯನ್ನು ಹುಟ್ಟಿಸ್ಬೇಕು. ಯಾವಗಳಲ್ಲಿ? ವೇದಗಳಲ್ಲಿ, ಅನೇಕ ಮಹಾತ್ಮರಲ್ಲಿ, ಸನ್ಯಾಸಿಗಳಲ್ಲಿ, ಮತ್ತು ಧರ್ಮಕ್ಷೇತ್ರ ಏನದಾವ ಟೆಂಪಲ್ಸ್, ಗುಡಿ ಗುಂಡಾರಗಳಲ್ಲಿ ಶ್ರದ್ಧೆಯನ್ನು ಹುಟ್ಟಿಸ್ಬೇಕು ಮಕ್ಕಳಿಗೆ ಅಂತ. ಚಿಲ್ಡ್ರನ್ ಅಬ್ಸರ್ವ್ ಅಂಡ್ ಲರ್ನ್ ದೀಸ್. ಅವ್ರು ಹೆಂಗ್ ಕಲಿತಾರ ಅಂದ್ರೆ ನೋಡಿ ಕಲಿತಾರ್ರಿ. ತಂದೆ ತಾಯಿ ಮಾಡುವುದನ್ನ, ಅಜ್ಜ ಅಮ್ಮ ಮಾಡುವುದನ್ನ ನೋಡಿ ಕಲಿತಾರೆ. ದಿಸ್ ಮಸ್ಟ್ ಬಿ ಡನ್ ವಿತ್ ಇನ್ ದ ಫಸ್ಟ್ 5 years. ಮೊದಲ 5 ವರ್ಷದಾಗ ಮಾಡ್ರಿ ಅಂತಾರ ಅವ್ರು. ನಾವು 9 ವರ್ಷ ಹೇಳಿದ್ರೆ ಅವ್ರು 5 ವರ್ಷ ಅಂತಾರ ಅವ್ರು. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕಲ್ಟಿವೇಟ್ ಲೇಟರ್. 5 ವರ್ಷ ಆದ್ಮ್ಯಾಗ ನಾವ್ ಇವ್ನ ಬೆಳೆಸ್ತೇವಿ ಅಂದ್ರ ಬಹಳ ತ್ರಾಸ ಆಗ್ತದೆ, ಬಹಳ ತ್ರಾಸ ಆಗ್ತದೆ. Between 5 and 7 years old age, the child mind is palliable. 5ರಿಂದ 7 ವರ್ಷ ಇದ್ದಾಗ ಮಗುವಿಗೆ ಆ ಮನಸ್ಸು ಹೆಂಗಿರ್ತದಂದ್ರ ಮೆತ್ತಗಿರ್ತದ. ಹೆಂಗ್ ಬೇಕ್ ಹಂಗ ನೀವು ಮೋಲ್ಡ್ ಮಾಡಬಹುದು. ಲೈಕ್ ಎ ವೆಟ್ ಕ್ಲೇ. ಹಸೆ ಮಣ್ಣು ನೀವು ಏನ್ ಬೇಕಾದ ಕಲಸಿ ಏನ್ ಬೇಕಾದ ಗೊಂಬೆ ಮಾಡಬಹುದು, ಕೆಡಿಸಬಹುದು, ಮತ್ತೊಂದು ಗೊಂಬೆ ಮಾಡಬಹುದು, ಮತ್ತೊಂದು ಮೂರ್ತಿ ಹಾಕ್ಬಹುದು. ಆ ಮಣ್ಣು ಅಷ್ಟು ಶಕ್ತಿ ಇರ್ತದ, ಅಷ್ಟು ಬಗ್ಗುವ ಸಾಮರ್ಥ್ಯ ಇರ್ತದ ಆ ಮಕ್ಕಳಿಗೆ ಅಂತ. Why cannot be logically proven, must be imbibed in those years. Only the strong family can give religious values to the child. ಯಾವುದು ಒಂದು ಬಲಿಷ್ಠವಾದ ಒಂದು ಕುಟುಂಬದ ಅದು ಮಾತ್ರ ಇಂತಹ ಮೌಲ್ಯಗಳನ್ನ ತನ್ನ ಮಕ್ಕಳಿಗೆ, ತನ್ನ ಮನೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯ ನಂಬಿಕೆಯಿಂದ. Therefore, in every society, for the religious life to thrive, the family must be strong. ಅದಕ್ಕಂತಾರ ಅವರು ಪ್ರತಿಯೊಂದು ಸಮಾಜದಲ್ಲಿ ಅವರ ಧಾರ್ಮಿಕ ಜೀವನ ಅಭಿವೃದ್ಧಿ ಹೊಂದಬೇಕಂದ್ರ, ಆ ಅಭಿವೃದ್ಧಿ ಹೊಂದಬೇಕಾದ್ರೆ ಆ ಬೀಜ ಯಾವಾಗ ಬಿತ್ತಬೇಕು ಅಂದ್ರೆ 5 ವರ್ಷ ಇದ್ದಾಗ ಬಿತ್ತಬೇಕು. When the family life is broken, religious life breaks down. ಯಾವಾಗ ಈ ವಂಶ ಪರಂಪರೆ ಅಜ್ಜ ಮಗ ಮೊಮ್ಮಗ ಅನ್ನುವಂತಹದ್ದು ಈ ಕುಲ ಪರಂಪರೆ ಇದು ಮುರಿದು ಹೋಗ್ತದೆ ಎಲ್ಲೇ ಒಂದ್ ಕಡೆ, ಆ ಮುರಿದು ಹೋತು ಅಂದ್ರೆ ಈ ಧಾರ್ಮಿಕ ಜೀವನ ಅಲ್ಲಿಗೆ ಮುಗಿದು ಹೋಗ್ತದೆ. The teacher says that students should get married for the perpetuation of religious life. ಅದಕ್ಕಂತಾರ, ಏ ಶಿಷ್ಯ ನೀನು ಏನ್ ಮಾಡ್ಬೇಕಪ್ಪ ಅಂತಂದ್ರ ಲಗ್ನ ಆಗ್ಬೇಕು. ಯಾದಕ್ಕಂದ್ರ ಈ ಮಕ್ಕಳಿಗೆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತಂದ್ರ, ಆ ಮಕ್ಕಳಲ್ಲಿ ಧಾರ್ಮಿಕ ಶ್ರದ್ಧೆಗಳನ್ನ ಬೆಳೆಸ್ಬೇಕು ಅಂದ್ರ, ನೆಲೆಗೊಳ್ಬೇಕಂದ್ರ, ನೀನು ಧರ್ಮವನ್ನು ಉಳಿಸ್ಬೇಕಂದ್ರ ನೀನು ಧಾರ್ಮಿಕವಾಗಿ ಒಂದು ಮದುವೆಯನ್ನ ಆಗಬೇಕು. ತಂತು ಮೀನ್ಸ್ ಪರಂಪರಾ ಆರ್ ಲೀನೇಜ್. ತಂತುಗಳಂದ್ರ ಇಲ್ಲಿ ಪರಂಪರೆ ಅಂತ ತಗೋಬೇಕು, ವಂಶಾವಳಿ ಅಂತ ತಗೋಬೇಕು. ಲೀನೇಜ್ ಅಂದ್ರೆ ವಂಶಾವಳಿ. Once the graduate enters Grahasthashrama, he should not forget the